50 ವೀಡಿಯೋ ಆಗ್ಬೋದು, 600 ವೀಡಿಯೋ ಆಗ್ಬೋದು, 6000 ವೀಡಿಯೋ ಆಗ್ಬೋದು. ಬಟ್ ವೀಡಿಯೋ ಮಾಡೋದು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದೊಂದು ನಾನು ಮಾತ್ರ ಚಾಲೆಂಜಾಗಿ ತೊಗೋತಾ ಇದ್ದೀನಿ. ಇವತ್ತು ಮಾಡೇ ಮಾಡ್ತೀನಿ. ಡೈಲಿ ಈ ಒಂದು ಮಂತ್ ವ್ಲಾಗ್ ಅಂತ ಹೇಳಿದೆ, ಬಟ್ ಬಿಡಲ್ಲ. ಇನ್ನು ಡೈಲಿ ಒಂದು ವ್ಲಾಗ್ ಮಾಡೇ ಮಾಡ್ತೀನಿ. ಅದೇನಾರಲ್ಲಿ ಒಂದು ವ್ಲಾಗ್ ಮಾಡೇ ಮಾಡ್ತೀನಿ ಡೈಲಿ. ಇದು ಮಾತ್ರ ಫಿಕ್ಸು. ಇದು ಮಾತ್ರ ಅದೇ. ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಮಾಡಿ ಇವತ್ತು 26 ಡೇ ಅನಿಸುತ್ತೆ. ಒಂದು ಮಂತ್ ಕಂಪ್ಲೀಟ್ ಆಗೋಕ್ಕೆ ಬರ್ತೀನಿ. ಇನ್ನೊಂದು 4 ಡೇಸ್ ಹೋದರೆ ಕಾಲೇಜ್ಗೆ ರೆಡಿಯಾಗಿ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ತಿಂಡಿ ಮಾಡಿಬಿಟ್ಟು ಹೋಗಬೇಕು. ಇವತ್ತು ಜಲ್ದಿ ಎದ್ದು ಜಲ್ದಿ ರೆಡಿಯಾಗಿ ಜಲ್ದಿ ತಿಂಡಿ ಮಾಡಿ ಹೋಗ್ತಾ ಇದ್ದೀನಿ. ನಮ್ಮಮ್ಮ ತಿಂಡಿ ಹಾಕ್ಕೊಟ್ರೆ ಕಾಲೇಜ್ ಕಡೆಗೆ ಹೋಗ್ತಾ ಇರೋದೆ. ತಿಂಡಿ ಮಾಡ್ತಾ ಹಂಗೆ ಟಿ ವಿ ನೋಡ್ಕೊಂಡು ತಿಂಡಿ ಮಾಡ್ತೀನಿ. ನೀರು ತೊಗೊಂಡ್ಬಿಡ್ತೀನಿ. ತಿಂಡಿಗೆ ಮುಂಚೆ ನೀರು ತೊಗೊಂಡು ಕೂತ್ಕೊಂಡು ತಿಂಡಿ ಮಾಡಿಕೊಂಡು ಹೋಗ್ತೀನಿ ಕಾಲೇಜಿಗೆ. ಫಸ್ಟ್ ಕ್ಲಾಸ್ ಬಂದು ಕ್ಲಾಸ್ ಮುಗಿಸಿದಾಯಿತು. ನೋಡಿ ಎಲ್ಲ ಫುಲ್ಲೇ ಎಷ್ಟೊಂದು ಜನ ಅವರೇ. ಇಲ್ಲಿ ಫುಲ್ ಬೆಂಚ್ ಫುಲ್ಲು. ಇವ್ರಿಗೆ ಇಲ್ಲಿಬ್ರು ತೋರಿಸ್ತೀನಿ ನೋಡಿ. ಈಗ ಕ್ಲಾಸ್ ಮುಗಿಸಿ ರೆಸ್ಟು. ಹಾಸ್ಟೆಲಲ್ಲಿ ಮಲಗಿಲ್ವಾ? ಹಲೋ ಅವ್ರನ್ನೂ ಶೇರ್ ಮಾಡ್ತೀನಿ, ಇಬ್ರದ್ದು ಬೇಕಿದೆ. ಓಕೆ ಇರಿ. ಇವತ್ತೇನು ಕೆಲಸ ಇಲ್ಲ. ಇವಾಗ ಟೈಮಿಂಗ್ಸ್ ಚೇಂಜ್ ಮಾಡಿದ್ದೀನಿ. 8 ಗಂಟೆ. ನಂಗೆ ಗೊತ್ತಿಲ್ಲ ಯಾವಾಗ ಅಪ್ಲೋಡ್ ಆಗ್ಬಿಟ್ಟೈತೆ. ನಿದ್ದೆ ಗಂಡಲ್ಲಿ ರಾತ್ರಿ ಯಾವಾಗ ಅಪ್ಲೋಡ್ ಮಾಡಿದ್ದೋ ಒಟ್ಟಿನಲ್ಲಿ ಅಪ್ಲೋಡ್ ಆಗ್ಬಿಟ್ಟೈತೆ ಅದು 8 ಗಂಟೆಗೆ. ನೀನೇನು ಡಿಸೆಂಟ್? ಹಲೋ, ಇದು ನಿಜ ಒಪ್ಕೊ. ಏನೋ ತೋರಿಸ್ಕೊಳ್ಳೋಕ್ಕೆ ಅಂತ ಹಾಸ್ಪಿಟ್ಲಿಗೆ ಬಂದವ್ರೆ. ಅಲ್ಲಿ ಬಿಲ್ ತೊಗೋತವ್ರೆ. ಅದಕ್ಕೋಸ್ಕರ ಇಲ್ಲೇ ಕೂತಿದ್ದೀನಿ. ತೊಗೊಂಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಅವ್ರು ತೊಗೊಂಬಂದರೆ ಅವ್ರು ಹೋಯ್ತಾರೆ, ನಾನು ಇಲ್ಲಿಂದ ಹೋಯ್ತೀನಿ. ನೋಡಿ, ಜೀವನದಲ್ಲಿ ಮೊದಲ ಬಾರಿಗೆ ಬಿಲ್ ತೊಗೊಳಕ್ಕೆ ಅಂತ ಮೊದಲ ಬಾರಿ ಹಾಸ್ಪಿಟಲ್ ಬಂದು ಕ್ಯೂವಲ್ಲಿ ನಿಂತ್ಕೊಂಡು ಮಾತ್ರೆ ತೊಗೊತಾ ಇರೋದು. ಇಷ್ಟು ವರ್ಷಕ್ಕೆ ನಾನು 4 ವರ್ಷದಲ್ಲಿ ಇವತ್ತೇ ಫಸ್ಟ್ ನೋಡಿರೋದು. ಕೂಗು ಕೃತಿಕಾ ಅಂತ. ಕೃತಿಕಾ ಇನ್ನೂ ಕೆಲಸ ಇತ್ತು, ಅದಕ್ಕೋಸ್ಕರ ಬೆಳ್ಳೂರು ಬಂದಿದೆ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಕಾಲೇಜ್ ಏನಿಲ್ಲ, ನೆನ್ನೆನೂ ಇರಲಿಲ್ಲ, ಇವತ್ತೂ ಇಲ್ಲ. ಅದಕ್ಕೋಸ್ಕರ ರಿಟರ್ನ್ ಹೋಗ್ತಾಯಿದ್ದೀನಿ ಇವಾಗ. ಏನು ಕೆಲಸ ಇಲ್ವಲ್ಲ, ಕಾಲೇಜ್ ಇಲ್ಲ, ಅದಕ್ಕೋಸ್ಕರ ಈಗ ರಿಟರ್ನ್ ಮನೆಗೆ. ರೋಡ್ ಚೆನ್ನಾಗೈತೆ ಫುಲ್ಲು. ಆ ಕಡೆ ಈ ಕಡೆ ಮರ ಗಿಡ, ಈ ಕಡೆನೂ ಫುಲ್ ಚೆನ್ನಾಗೈತೆ ರೋಡ್. ಇದು ಇವಾಗ ಜಸ್ಟ್ ಮನೆಗೆ ಬಂದಿದ್ದಾಯಿತು. ನಮ್ಮಮ್ಮ ಇವಾಗ ಅಡುಗೆ ಮಾಡೋಕ್ಕೆ ಹೋಗ್ತಾವ್ರೆ. ಹೋಗಿದ್ರು ಅನ್ಸುತ್ತೆ, ಇವಾಗ ಅಡುಗೆ ಮಾಡ್ತಾವ್ರೆ. ನಾನು ಡ್ರೆಸ್ ಎಲ್ಲ ಇಲ್ಲ, ಕಾಲೇಜ್ ಇಲ್ಲ ಅದಕ್ಕೆ ಬಂದಿರತ್ತಾನೆ. ನಾನು ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಊಟ ಎಲ್ಲ ಮಾಡ್ತೀನಿ. ಆಮೇಲೆ ಸಿಗ್ತೀನಿ ನಿಮ್ಗಿರಿ. ಬಂದಿದ್ದಕ್ಕೆ ಸರಿ ಆಯಿತು. ಇಲ್ಲಾಂದರೆ ಮಳೇಲಿ ನೆನಿಬೇಕಿತ್ತು. ಹೆಂಗೆ ಮುಂಚೆನೇ ಬಂದ್ಬಿಟ್ಟಿದ್ದೀನಿ. ಇವತ್ತು ಹುಷಾರಾಗ್ಬಿಟ್ಟು ನೆಂದಿಲ್ಲ, ಏನಿಲ್ಲ. ಊಟಕ್ಕೆ ಕಳ್ಸಿನ ಹೋಗ್ಬಿಟ್ಟು ನಮ್ಮಪ್ಪ ಇವಾಗ ಬಂದವ್ರು ಊಟಕ್ಕೆ ಕಳ್ಸೋಕ್ಕೆ ಅಂತ. ನನಗೆ ಏನು ಹೇಳೋದು ಏನಿಲ್ಲ. ಅಲ್ಲೇ ಎಷ್ಟು 4:30 ಆಗಿದೆ ಅನಿಸುತ್ತೆ. ಇವಾಗ ಕಳ್ಸವ್ರೆ ಊಟಕ್ಕೆ ಕಳ್ಸೋಕ್ಕೆ ಅಂತ. ನಾನು ಇವಾಗ ಊಟ ಮಾಡಿ ಇವಾಗಿನ್ನೂ ಎಷ್ಟು ಹಂಗೆ ಕೂತಿದೆ. ಮಳೆ ಬರ್ತೈತೆ. ಇವತ್ತೇನು ಮಳೆ ಬಂದರೆ ಇನ್ನೇನು ಸಂಜೆ ಮೇಲೆ ಜಿಮ್ಗೆ ಹೋಗೋಣ. ಅಲ್ಲಿವರೆಗೂ ಇನ್ನೇನು ಮಾಡೋ ಕೆಲಸ ಇಲ್ಲ. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ರೀಲ್ಸ್ ನೋಡೋದು, ಇಲ್ಲಾಂದರೆ ರೆಸ್ಟ್ ಮಾಡೋದು, ಇಲ್ಲಾಂದರೆ ಅಂಗಡಿ ಹತ್ರ ಹೋಗ್ತೀನಿ. ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ. ಮಾತ್ರ ವಾಟ ವ್ಯೂ ಸಾಕತ್ತಾಗೈತೆ. ಅದೇ ಈ ಕಡೆ ನೋಡಿ, ಇದು ಇನ್ನೂ ಸಖತ್ತು ಭಯಾನಕ. ಇದು ಆ ಕಡೆ ಅದೇ ಇದು ಚೆನ್ನಾಗೈತೆ. ಈ ಕಡೆ ಇದು ಭಯಾನಕವಾಗೈತೆ. ಡಿಫ್ರೆಂಟ್ ಸ್ಟೈಲಲ್ಲಿ ಕ್ಲೌಡ್ಸ್ ಅರೇಂಜ್ ಆಗೈತಿ ಇವತ್ತು. ಇದು ಯಾವುದ್ರಿ ಮಳೆ ಮೇಲೆ ಮಳೆ ಬರ್ತಾನೆ ಐತೆ. ಅದಾಗಿ ಬೇಜಾರಾಗ್ಬಿಟ್ಟೈತೆ ನಮಗೂ. ಸೋನೆ ಬರ್ತದೆ ನಿಂತೋಯ್ತದೆ. ನಾವು ಎಷ್ಟೋದಂತ ಮನೆ ಒಳಗಡೆನೆ ಕೂತ್ಕೊಳ್ಳೋದು. ಇನ್ನೂ ತೆಗ್ದೇ ಇಲ್ಲ. ಇದೆಲ್ಲ ಹಂಗಂಗೆ ಐತೆ. ಇದೆಲ್ಲ ಅದೇ ಬೀಳ್ದು, ಅದೇ ಹೋಗ್ಬೇಕು. ಅಲ್ಲಿವರೆಗೂ ತೆಗ್ದಿಲ್ಲ ಇದನ್ನೆಲ್ಲ. ಅದೇ ಹೋಗೋದು ಹಂಗಂಗೆ. ಏನು ಹಾಲು ತಂದುಬಿಟ್ಟು ಕರೆಂಟ್ ಇಲ್ಲಿ ಬೇರೆ ಇಲ್ಲ. ನಮ್ದು UPS ಓಡ್ತೈತೆ. ಇವಾಗ ಮುಂಚೆ ಹಾಲು ತಂದುಬಿಟ್ಟು ಫಸ್ಟು ನೀರು ತರಬೇಕು. 1 ವೀಕ್ ಆಯಿತು ಆಲ್ರೆಡಿ. ಲಾಸ್ಟ್ ವೀಕ್ ಅನಿಸುತ್ತೆ, ಲಾಸ್ಟ್ ವೆಡ್ನೆಸ್ಡೇ ಅನಿಸುತ್ತೆ ತಂದಿದ್ದು. ಅದು ಬಿಟ್ಟರೆ ತಂದಿಲ್ಲ. ಇವಾಗ ಫಸ್ಟು ಹಾಲು ತಂದ್ಬಿಟ್ಟು ನೀರು ತಂದುಬಿಡ್ಬೇಕು. ಡೇಟು ಇನ್ನೇನು ಮುಗಿಯೋಕೆ ಬಂತು. ನಮ್ಮ ಹುಡುಗ ಇವಾಗ ಬಂದು ಇಲ್ಲ ಇನ್ನೂ ಐತಿ. ಇನ್ನೂ ಬೇಜಾನ್ ಐತೆ ಹುಡುಗ. ಇವಾಗ ಬೇರೆ ಬಂದವನೆ. 2 ಆಗಿರೋದು. ಇನ್ನೂ ಬೇಜಾನ್ ಐತಿ. ಇನ್ನೂ 4 ಐತಿ. ಇನ್ನೂ 4. ಯಾಕಣ ಕೋಲ್ಡಾ? ಅಯ್ಯೋ, ಜಿಮ್ಮಲ್ಲಿ ಮಾಡ್ಬೇಕಾದ್ರೆ ಕೋಲ್ಡ್ ಕುಡಿಯೋದು ಏನು ಇವರೆಲ್ಲ ನಮ್ಮ ಟ್ರೈನರ್ಸ್ಗಳು. ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಲೈಟ್ ಕಾಣಿಸ್ತಾ.
ಬಾಡಿ ಗಾರ್ಡ್ಸ್ ಎಲ್ಲ ಮಲಗೋರೆ. ಅವು ಬಂದ್ಬಿಟ್ರೆ ಕಷ್ಟ, ಬಾಡಿ ಗಾರ್ಡ್ಸ್ ಏನಾದರೂ. ಅದಕ್ಕೋಸ್ಕರ ನಿಧಾನಕ್ಕೆ ಹೋಗ್ಬೇಕು. ಓಕೆ ಗಾಯ್ಸ್, ಊಟ ಎಲ್ಲ ಜಸ್ಟ್ ಮುಗಿಸ್ಕೊಂಬಂದೆ. ಇವಾಗ ಮಲ್ಗೋಣ ಅಂತ. ಹಂಗೆ ಯೂಟ್ಯೂಬ್ದು ನನ್ನ ಪ್ರೊಫೈಲ್ ನೋಡ್ಬೇಕಾದ್ರೆ ನಾನು ಇವತ್ತು ನೋಡಿದ್ದೀನಿ 63 ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ಅದು ಹೆಂಗೆ ಯಾವಾಗ ಅದೇನು ಇಂಟ್ರೆಸ್ಟ್ ಬಂದು ಸ್ಟಾರ್ಟ್ ಮಾಡಿದ್ನೋ ಗೊತ್ತಿಲ್ಲ. ಬಟ್ ಈಗ ಆಲ್ರೆಡಿ 63 ವೀಡಿಯೋಸ್ ಇದೆ. ಸ್ಟಾರ್ಟಿಂಗು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೂ ಗೊತ್ತಿರಲಿಲ್ಲ, ಇವಾಗಲೂ ಮಾತಾಡೋಕ್ಕೆ ಬರೋಲ್ಲ. ಬಟ್ ಇವಾಗ ಅಲ್ಪ ಸ್ವಲ್ಪ ಕಲ್ತ್ಕೊಂಡು 63 ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ಇವಾಗಲೂ ಇದು ಹಾಕಿದ್ರೆ 64 ವೀಡಿಯೋಸ್ ಆಗುತ್ತೆ. ಏನೋ ಒಂಥರ ನನಗೆ ಖುಷಿ ಆಗ್ತಾಯಿದೆ 64 ವೀಡಿಯೋಸ್ ಮಾಡಿದ್ದೀನಿ ಅಂತ. ಅಷ್ಟೇ, ಬೇರೆ ಏನಿಲ್ಲ. ಜಿಮ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಇವಾಗ ಎಡಿಟಿಂಗ್ ಮಾಡಿ ರೆಸ್ಟ್ ಮಾಡಬೇಕಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇನ್ನೂ ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ. 60 ವೀಡಿಯೋ ಆಗ್ಬೋದು, 600 ವೀಡಿಯೋ ಆಗ್ಬೋದು, 6000 ವೀಡಿಯೋ ಆಗ್ಬೋದು. ಬಟ್ ವೀಡಿಯೋ ಮಾಡೋದು ಯಾವುದೇ ಕಾರಣಕ್ಕೂ ಬಿಡೋಲ್ಲ. ಇದೊಂದು ನಾನು ಮಾತ್ರ ಚಾಲೆಂಜಾಗಿ ತೊಗೋತಾ ಇದ್ದೀನಿ. ಇವತ್ತು ಮಾಡ್ತೀನಿ. ಡೈಲಿ ಈ ಒಂದು ಮಂತ್ ವ್ಲಾಗ್ ಅಂತ ಹೇಳಿದೆ, ಬಟ್ ಬಿಡೋಲ್ಲ. ಇನ್ನು ಡೈಲಿ ಒಂದು ವ್ಲಾಗ್ ಮಾಡ್ತೀನಿ. ಅದೇನಾರಲ್ಲಿ ಒಂದು ವ್ಲಾಗ್ ಮಾಡ್ತೀನಿ ಡೈಲಿ. ಇದು ಮಾತ್ರ ಫಿಕ್ಸು. ಇದು ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಇದು ಮಾಡ್ತೀನಿ. ಏನು ನಿಮಗೆ ಬೋರ್ ಆಗ್ಬೋದು, ಲೈಕ್ಸ್ ಬರದೇ ಇರ್ಬೋದು, ವ್ಯೂಸ್ ಬರದೇ ಇರ್ಬೋದು. ಬಟ್ ನಂದು ಆಲ್ಗಾರಿದಮ್ ಇದೆ, ಒಂದು ವೀಡಿಯೋ ಮಾಡಲೇಬೇಕು ಅಂತ ಮಾಡ್ತೀನಿ. ಇದು ಮಾತ್ರ ಚಾಲೆಂಜ್. ಇವತ್ತು ಹೇಳ್ತಾ ಇದ್ದೀನಿ ಆನ್ ಕ್ಯಾಮ್ರಾ. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಮಾಡ್ತೀನಿ ಅಂದರೆ ಮಾಡ್ತೀನಿ ನಾನು. ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.